ನಮ್ಮ ಗಾಜನೂರಲ್ಲಿ ರಾಜ್ಕುಮಾರ್ ಸರ್ದು ನಮ್ಮ ವಿನಯ್ ರಾಜ್ಕುಮಾರ್ ಸರ್ ನನಗೆ ಪರ್ಮಿಷನ್ ಕೊಟ್ಟು ಆ ಮರದ್ದು ನಾವು ತೆಗೆದ್ವಿ. ಅವರ ಆಲದ ಮರದಲ್ಲಿ ನಾವು ಪ್ರೀತಿ ಮಾಡಿ ಅದು ಡಾಕ್ಯುಮೆಂಟ್ರಿ ಇದೆ, ಅವ್ರ ಬರ್ತ್ಡೇಗೆ ರಿಲೀಸ್ ಮಾಡಿದ್ವಿ. ನಮ್ಮ ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ 1894 20 ಲಕ್ಷ ಖರ್ಚು ಮಾಡಿ ಹೆಸರುಘಟ್ಟ ಲೇಕ್ ಮಾಡ್ತಾರೆ. ಆ ಜಾಗದಲ್ಲಿ ಏನು ಮಾಡಬೇಕಾದ್ರೆ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರು. ನಾನು ಹೈಕೋರ್ಟ್ಗೆ ಹೋಗಿ ಅದನ್ನು ಒಂದು 4 ವರ್ಷ ಫೈಟ್ ಮಾಡಿದೆ. ಯೂತ್ಸ್ ಏನು ಅಂದ್ಕೊಂಡಿದ್ದಾರೆ, ಐಫೋನು, ಕಾರು, ಮನೆ ಇದೆಲ್ಲ ಲಕ್ಸುರಿ ಅಂದ್ಕೊಂಡಿದ್ದಾರೆ. ನೀವು ಅದನ್ನೆಲ್ಲ ಮಾಡ್ಕೊಳ್ಳಿ, ಯಾರು ನಿಮ್ಮನ್ನ ಐಫೋನ್ ತೊಗೊಬೇಡಿ, ಮನೆ ಮಾಡಬೇಡಿ, ಕಾರ್ ತೊಗೊಬೇಡಿ ಅಂತ ಹೇಳ್ತಲ್ಲ. ಇದ್ರ ಮಧ್ಯೆ ನೀವು ಒಂದು 10 ಮರನೂ ನಿಮ್ಮ ಸ್ವಂತ ಮಾಡ್ಕೊಳ್ಳಿ. ಆ್ಯಕ್ಚುಲಿ ನಿಮ್ಮ ಈ ಇಷ್ಟು ಕೆಲಸಗಳಿಗೆ ಒಂದು ಸಾಂಸ್ಥಿಕ ಸ್ವರೂಪದಲ್ಲಿ ಅಂದರೆ ಯಾವುದೋ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀರೋ ಅಥವಾ ನೀವು ಇಂಡಿಪೆಂಡೆಂಟ್ ಆಗಿ ಒಬ್ಬ ವ್ಯಕ್ತಿಯಾಗಿ ಈ ಕೆಲಸಗಳನ್ನು ಮಾಡ್ತೀರಾ? ಟೀಮ್ ಇದೆಯಾ? ಇಲ್ಲ, ಟೀಮು ಇದೆ. ಇಂಡಿವಿಜುವಲ್ ಆಗೂ ನಾನು ಪ್ರೋಸೆಸ್ ಮಾಡ್ತೀನಿ. ಬಿಕಾಸ್ ಇಟ್ ಡಿಪೆಂಡ್ಸ್ ಆ್ಯಕ್ಚುಲಿ. ಬಿಕಾಸ್ ಸಮ್ ಕ್ಯಾಂಪೇನ್ಸ್ ನೀಡ್ NGO ಸಪೋರ್ಟ್ಸು, ತುಂಬ ಜನ ಬೇಕಾಗತ್ತೆ, ರೈಟ್ ಅಪ್ಸು ಇದೆಲ್ಲ ಬರೀಬೇಕಾದ್ರೆ. ಅದಕ್ಕೆ ಪ್ರಾಜೆಕ್ಟ್ ವೃಕ್ಷ ಫೌಂಡೇಶನ್ ಅಂತ ಹೇಳಿ ಮಾಡಿದ್ವಿ. ಪ್ರಾಜೆಕ್ಟ್ ವೃಕ್ಷ ಫೌಂಡೇಶನ್ ಅಂತ. ವಿ ಬೀನ್ ಅ ಪಾರ್ಟ್ ಆಫ್ ಕರ್ನಾಟಕದ ಟ್ರೀ ಕಮಿಟಿದ ಫಸ್ಟ್ ಮೆಂಬರ್ ಆಗಿ ನಾವು ಕೆಲಸ ಮಾಡಿದ್ದೀವಿ. ಆ್ಯಂಡ್ ಐ ಗೈಡೆಡ್ ಲಾಟ್ ಆಫ್ ಆಕ್ಟಿವಿಟೀಸ್. ಇವಾಗ ಪ್ರೆಸೆಂಟ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ BBMP ಕೂಡ ಇದು ಮಾಡಿದ್ವಿ. ತುಂಬ ಕನ್ಸಲ್ಟೇಷನ್ಸ್ ಕರ್ನಾಟಕ ಪೂರ್ತಿ, ಕರ್ನಾಟಕದಿಂದ ಹೊರಗಡೆ ಎಲ್ಲ ಮಾಡಿದ್ದೀನಿ ನಾನು ಆ್ಯಕ್ಚುಲಿ. ಸೊ ಮೋರ್ ಆ್ಯಂಡ್ ಮೋರ್ ವಿ ಡೂ ಇಟ್ ಆ್ಯಂಡ್ ದಟ್ ಮಾರ್ಜಿನ್ ಹಸ್ ಗಾನ್ ನೌ. ಇದು NGOನೇ ಬೇಕು ಇಂಡಿವಿಜುವಲ್ ಆಗಿ. ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ಎನಿ ಇಶ್ಯೂಸ್ ದೇ ಬ್ರಿಂಗ್ ಇಟ್. ಆ್ಯಕ್ಚುಲಿ ಪ್ರಯಾರಿಟೈಸ್ ಮಾಡಿ ನಾವು ಎಲ್ಲದಕ್ಕೂ ಇದು ಮಾಡ್ತಾ ಇದ್ದೀವಿ, ರೆಸ್ಪಾಂಡ್ ಮಾಡ್ತೀವಿ. ದಟ್ ಈಸ್ ವೇರ್ ಆಸ್ ಅ ವೆರಿ ಗುಡ್. ಲೈಕ್ ನಾವು ಎಲ್ಲ ಹೇಳ್ತಾರೆ ವಿಜಯ್ NGO ಇದೆ, ಎಲ್ಲೂ ಈಸ್ ನಾಟ್ ಬಾಟ್ ಅಪ್ ದಟ್ ದ ಹೋಲ್ ಫ್ರೇಮ್. ಈ ಫೀಲ್ ಇಲ್ಲ. ಇತ್ತೀಚಿನ ದಿನಗಳಲ್ಲಿ NGO ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹಣ ಮಾಡುವ ದಂಧೆ, ಇನ್ನೊಂದು ದಂಧೆ ಅಂತ ಅನಿಸ್ಕೊಂಡ್ಬಿಟ್ಟಿದೆ. ಕರೆಕ್ಟ್, ನೀವು ಅದರಿಂದ ವಿಭಿನ್ನವಾಗಿದ್ದೀರಿ. ಸಂತೋಷ. ಇದು ಒಂದು ಪಾರ್ಟ್ ಆದ್ರೆ ವಿಜಯ್, ಹೋರಾಟಗಳದ್ದು, ಕಾನೂನು ಹೋರಾಟಗಳ ಬಗ್ಗೆ ನಿಮ್ಮ ಬಗ್ಗೆ ತುಂಬಾ ಓದಿದ್ದೀನಿ, ಪೇಪರ್ಗಳಲ್ಲಿ, ಮೀಡಿಯಾಗಳಲ್ಲಿ ನೋಡಿದ್ದೀನಿ. ದಟ್ಟು ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ಬನ್ನೇರುಘಟ್ಟ ಉಳಿಸಿ ಹೋರಾಟ, ಈ ಥರದ ಹೋರಾಟಗಳು ಎಲ್ಲಿಂದ ಶುರುವಾಯಿತು, ಅದರ ಸಕ್ಸಸ್ ರೇಟ್ ಏನು, ಇಂಥ ಇಂಪಾರ್ಟೆಂಟ್ ಯಾವ್ಯಾವ ಹೋರಾಟಗಳು, ಅದನ್ನ ಹೆಸರಿಸ್ಬೋದಾ? ಇನ್ ದಟ್ ವೇ ಡನ್ ಅ ಪ್ರಿಟಿ ಗುಡ್ ಜಾಬ್ ಆ್ಯಕ್ಚುಲಿ. ಯಾಕಂದ್ರೆ ನನಗೆ ಅಲ್ಲಿ ಟ್ರೀ ಉಳಿಸೋ ಪ್ರೊಟೆಸ್ಟ್ ಆಕ್ಟಿವಿಟೀಸ್ ಅಥವಾ ಪ್ರಾಣಿಗಳು ಉಳಿಸೋ ಅದನ್ನೇ ಎಕ್ಸ್ಟೆನ್ಷನ್ ಆಯಿತು. ನನ್ನಲ್ಲಿ ಎಲ್ಲಿ ಸೆನ್ಸಸ್ಸು ಇದೆಲ್ಲ ಮಾಡಿದಾಗ ಬಿಗ್ ಕ್ಯಾಂಪೇನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬನ್ನೇರುಘಟ್ಟ ವಾಸ್ ಒನ್ ಆಫ್ ದ ಫ್ಯಾಬ್ಯುಲಸ್ ವರ್ಕ್ ಆ್ಯಕ್ಚುಲಿ. ನಿಮಗೂ ಗೊತ್ತಿದೆ, MF ಸಾಲ್ಡಾನಾ ಅವರು, ಆಮೇಲೆ ದೊರೆಸ್ವಾಮಿ ತಾತ ಫ್ರೀಡಮ್ ಫೈಟರ್ ನಂಗೆ ಸಪೋರ್ಟ್ ಮಾಡಿದ್ರು. ಏನು ಇನ್ಸಿಡೆಂಟ್ ಅಲ್ಲಿ ಅದೇ ನಮಗೆ ಇಲ್ಲಿಗಲ್ ಮೈನಿಂಗ್ ಆಗ್ತಾ ಇತ್ತು ಆ್ಯಕ್ಚುಲಿ. ತುಂಬ ದೊಡ್ಡ ಇಲ್ಲಿಗಲ್ ಮೈನಿಂಗ್ ಅಲ್ಲೆಲ್ಲ ಆಗ್ತಾ ಇತ್ತು. ಅದು ನೋಡದೆ ಇದ್ದಂಗೆ ಎಲ್ಲ ತಿರುಗ್ತಾ ಇದ್ರು ಆ್ಯಕ್ಚುಲಿ. ಅಲ್ಲಿ ನಾನು ಆಗಿನ ಕಾಲಕ್ಕೆ ಬನ್ನೇರುಘಟ್ಟಲ್ಲಿ ಹೋಗ್ಬೇಕಾದ್ರೆ ಅನಿಮಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಓಡಾಡ್ತಾರೆ. ಸಡನ್ನಾಗಿ ಮೈನಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅದೆಲ್ಲ ಕಾಣೋದಂಗೆ ತುಂಬ ಬೇಜಾರಾಗೈತೆ ಆ್ಯಕ್ಚುಲಿ. ದಟ್ಸ್ ಹೌ ಐ ಪಿಕ್ಡ್ ದ ಕ್ಯಾಂಪೇನ್ ಆ್ಯಕ್ಚುಲಿ. ದೆನ್ ಐ ಫಾಟ್ ಇಟ್ ವೆರಿ ಹಾರ್ಡ್. ಅಂಡ್ MF ಸಾಲ್ಡಾನಾ ಅವತ್ತಿನ ಕಾಲಕ್ಕೆ ಹೇಳಿದ್ರು, ಈಸ್ ದ ಫಾಸ್ಟೆಸ್ಟ್ ಗೈ. ಹೈಕೋರ್ಟಿನ ನ್ಯಾಯಮೂರ್ತಿ. ಹೌದೌದು. ಅವ್ರು ಹೇಳಿದ್ರು ಈಸ್ ದ ಫಾಸ್ಟೆಸ್ಟ್ ಗೈ ಅಂಡ್ ವಾಟ್ ಟು ಡೂ ಇಲ್ಲಿಗಲ್ ಮೈನಿಂಗ್ ಇಡೀ ಇಂಡಿಯಾದಲ್ಲಿ ಇಷ್ಟು ಫಾಸ್ಟಾಗಿ ಯಾರೂ ನಿಲ್ಲಿಸಿಲ್ಲ ಅನ್ನೋ ಇದೆಲ್ಲ ಆಯಿತು. ನಾನು ಯೂನಿಯನ್ ಮಿನಿಸ್ಟ್ರು ಹರ್ಷವರ್ಧನನು ಕಾಲ್ಗಟ್ಟಕ್ಕೆ ಮೀಟ್ ಆಗಿ ಅವ್ರಿಗೆ ಲೆಟ್ರ್ ಕೊಟ್ಟು ಅವತ್ತು ತುಂಬ ಒಂದು ರೆಕಾರ್ಡ್ ಇದರಲ್ಲಿ ಒಂದು ಕ್ಯಾಂಪೇನ್ ಮಾಡಿದ್ವಿ. ಎಲ್ಲರಿಗೂ ಗೊತ್ತಿದೆ ಅವತ್ತು ಎಂಟೈರ್ ನ್ಯಾಷನಲ್ TVಸು, ಮೇಜರ್ ಕ್ಯಾಂಪೇನ್ಸು, ಮೇಜರ್ ಪೊಲಿಟಿಷಿಯನ್ಸ್ ಎಲ್ಲ ಇನ್ವಾಲ್ವ್ ಇದ್ರ ಆ ಕ್ಯಾಂಪೇನ್. ಎಲ್ಲರಿಗೂ ಗೊತ್ತಿದೆ ಬೆಂಗಳೂರಲ್ಲಿ ಈ ಥರದೊಂದು ವಿಚಾರ ಇಷ್ಟೊಂದು ದೊಡ್ಡದು ನಡೀತಾ ಇದೆ ಅಂತ ಹೇಳಿ ತುಂಬ ಹಾಗೆ. ಬಟ್ ಐ ಆಮ್ ಸೋ ಹ್ಯಾಪಿ. ಎಷ್ಟು ದಿನದ ಹೋರಾಟ ಆಯಿತು ಅದು? ಆಯಿತು, ಒಂದು 6 ತಿಂಗಳು ಆಯಿತು. ಬಟ್ ಎಕ್ಸ್ಟೆಂಟ್ ಆಗ್ತಾ ಹೋಯ್ತು. ಬಟ್ ಐ ಆಮ್ ಸೋ ಹ್ಯಾಪಿ. ಅದು ಚೆನ್ನಾಗಿ ನಡೀತದೆ ಆ್ಯಕ್ಚುಲಿ. ಆ ನಡುವೆ ನಿಮ್ಗೆ ಯಾರಿಂದ ಬೆದರಿಕೆ ಇಲ್ಲ ಅದೆಲ್ಲ ತುಂಬ ಕೇಳ್ತಾರೆ. ಯು ಹ್ಯಾವ್ ಟು ಬಿ ಗ್ರೇಸ್ಫುಲ್ ಎನಫ್ ಟು ಮೇಕ್ ದ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕರೆಕ್ಟಾಗಿ ಅದನ್ನ ಹ್ಯಾಂಡಲ್ ಮಾಡಿದ್ರೆ. ಡೆಮೋಕ್ರಸಿ ಇದೆ ಆ್ಯಕ್ಚುಲಿ. ಅಷ್ಟು ಈಸಿಯಾಗಿ ಯಾರನ್ನು ಕಾನೂನ ಕೈ ತಗೊಳ್ಳೋದು, ಎದುರಿಸೋದು, ಈ ಕೆಲಸ ಎಲ್ಲ ಮಾಡಬಾರ್ದು. ಅದು ತಪ್ಪು ಕೂಡ ಆ್ಯಕ್ಚುಲಿ. ಆಮೇಲೆ ಬೆಂಗಳೂರು ಜನ ಸಪೋರ್ಟ್ ಮಾಡ್ತಾರೆ ತುಂಬ. ಇಲ್ಲಿನ ಜನನ ಅಷ್ಟು ಈಸಿಯಾಗಿ ನೀವು ಗ್ರಾಂಟೆಡ್ ಆಗಿ ತಗೊಳಕ್ಕಾಗಲ್ಲ. ಸೊ ಕರೆಕ್ಟ್ ಆಗಿದ್ರೆ ಎಲ್ಲರಿಗೂ ಅವ್ರಿಗೆ ಏನು ನಿಂತ್ಕೊಡ್ಬೇಕು ಅದನ್ನ ಕೊಡ್ತಾರೆ ಇಲ್ಲಿ. ಸೊ ಅದನ್ನ ಬನ್ನೇರುಘಟ್ಟ ಸೇಫ್ ಆಗಿದೆ. ಇವತ್ತು ಹೇಳ್ತಾರೆ ನನಗೆ, ನನ್ನ ಹತ್ರ ಫೋಟೋಸ್ ಎಲ್ಲ ಬಂದಿದೆ. ಇವನ್ ಆರ್ಟಿಕಲ್ಸ್ ಹ್ಯಾವ್ ಕಮ್, ಆಲ್ ದ ಅನಿಮಲ್ಸ್ ಹ್ಯಾವ್ ಕಮ್. 3 ವರ್ಷದಿಂದ ಅನಿಮಲ್ಸ್ ಎಲ್ಲ ಬಂತು, ಒಂದು 3 ತಿಂಗಳಲ್ಲೇ ಎಲ್ಲ ಬಂತು.
ಅಲ್ಲಿ ಕಾಡೆಮ್ಮೆ ಬಂದು ಮರಿ ಹಾಕಿದ್ ಕೂಡ ಫೋಟೋ ಕಳಿಸಿದ್ದಾರೆ. ಆಮೇಲೆ ಎಂಟೈರ್ ಎಕಲಾಜಿ ರಿವೈವ್ ಆಗಿದೆ. ಅಲ್ಲಿ ಏನು ಲೇಕ್ಗಳಿತ್ತೋ ಅಲ್ಲೆಲ್ಲ ಬ್ಲಾಸ್ಟಿಂಗ್ ಆಗಿ ಧೂಳಾಗಿತ್ತೋ ಅದೇ ಜಾಗದಲ್ಲಿ ಇವತ್ತು ನೀರು ಕುಡಿತಾ ಇದೆ. 47 ಹಳ್ಳಿ ಏನ್ ಧೂಳ್ ಕಟ್ ಕುಡಿದಿತ್ತೋ ಬ್ಲಾಸ್ಟಿಂಗ್ ಆಗ್ಬೇಕಾದ್ರೆ ಎಲ್ಲಿ ಹೋಗುತ್ತೆ ಏನ್ ಬೀಳುತ್ತೆ ಅಂತಾರೆ ಅವರೇ ಬಂದು ನನಗೆಲ್ಲ ಥ್ಯಾಂಕ್ಸ್ ಹೇಳಿದ್ದಾರೆ ಆಕ್ಚುಲಿ. ಅಂಡ್ ಐ ಆಮ್ ಸೋ ಹ್ಯಾಪಿ. ಇದು ನ್ಯಾಷನಲ್ ಇಶ್ಯೂ ಅದು ಆಕ್ಚುಲಿ. ಬೇಕಾದ್ರೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕು ಇಷ್ಟು ಹತ್ರದಲ್ಲಿ ಒಂದು 20 ಕಿಲೋಮೀಟರ್ ವಿಚಾರನ ಬೆಂಗಳೂರಲ್ಲಿ ಯಾರು ನೋಡಿಲ್ಲ ಕೇಳಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಇಷ್ಟು ದೊಡ್ಡ ವಿಚಾರ ಇದೆಯಾ ಇವಾಗ ಕೇಳ ಹೇಳ್ತಾರೆ. ಅದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಸರ್ ಇಷ್ಟತ್ರ ನಮ್ಗೆ ಅನಿಮಲ್ಸ್ ಇದೆಯಾ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಏನು ಇಷ್ಟು ಆನೆ ಇದೆಯಾ ಇವಾಗಲೂ ಯಾರೋ ಬರ್ಬೇಕಾದ್ರೆ ಹೇಳಿದ್ರು ವಿಜಯ್ 2000 ಆನೆ ಬಂದಿದ್ದು ಲಾಸ್ಟ್ ಇದರಲ್ಲಿ ಅಂತಲೇ ಹೇಳ್ತಾ ಇದ್ರು ರೆಫರೆನ್ಸ್ ಕೊಡ್ಬೇಕಾದ್ರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸೇ ನಾವೆಲ್ಲ ಒಂದು ಅದೊಂದು ಒಂದು ವಿಚಾರ ಆಕ್ಚುಲಿ. ಅದು ಆತರ ಒಂದು ಇನ್ಯಾವ ಹೋರಾಟಗಳನ್ನ ಮಾಡಿ ನನ್ನ ಹೆಸರುಘಟ್ಟ ರೀಸೆಂಟ್ ಆಗಿ ಒಂದು ಲ್ಯಾಂಡ್ ಮಾರ್ಕ್ ಇದು ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ 5,000 ಎಕರೆ ಕೇಸ್ನ ನಾನು ಗೆದ್ದೆ ಆಕ್ಚುಲಿ. ಇದಲ್ದೆ ಒತ್ತುವರಿ ಆಗ್ತಾ ಇತ್ತು. ಹೌದು, ಅದನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಅದನ್ನ ಸಬ್ಜೆಕ್ಟ್ ಇಂದಲೇ ತೆಗೆದಾಕ್ಬಿಟ್ಟಿದ್ರು. ಬಟ್ ಐ ಆಮ್ ಸೋ ಹ್ಯಾಪಿ. 125 ಜಾತಿ ಪಕ್ಷಿಗಳು, 4 ಜಾತಿ ಗ್ರಾಸು, 16 ಜಾತಿ ಮರಗಳು. ಆಮೇಲೆ ಬೆಂಗಳೂರಿಗೆ ಅಲ್ಲಿಂದನೇ ನಮ್ಗೆ ನೀರು ಬಂದಿದ್ದು. ನಮ್ಮ ಮೈಸೂರು ಮಹಾರಾಜರು ಆಗಿನ ಕಾಲಕ್ಕೆ 1894 ಅಲ್ಲಿ 20 ಲಕ್ಷ ಖರ್ಚು ಮಾಡಿ ಹೆಸರುಘಟ್ಟ ಲೇಕ್ ಮಾಡ್ತಾರೆ. ಆ ಜಾಗದಲ್ಲಿ ಏನ್ ಮಾಡ್ಬೇಕಾದ್ರೆ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರು. ನಾನು ಹೈಕೋರ್ಟ್ಗೆ ಹೋಗಿ ಅದನ್ನ ಒಂದು 4 ವರ್ಷ ಫೈಟ್ ಮಾಡಿದೆ. ಐ ಆಮ್ ಸೋ ಹ್ಯಾಪಿ. ಲೈಕ್ 4 ವರ್ಷ ಸುದೀರ್ಘ ಕಾನೂನು ಅದ್ರ ಆದ್ಮೇಲೆ 1 ವರ್ಷ ಅಗೇನ್ ಐ ಹ್ಯಾವ್ ಟು ಇನ್ ಬಿಟ್ವೀನ್ ಅದು ನಾನು ಕ್ಯಾಂಪೇನ್ ಮಾಡಬೇಕಾಗಿತ್ತು. ಅದು ನಮ್ಗೆ ಇದು ವೈಲ್ಡ್ ಲೈಫ್ ಬೋರ್ಡ್ ಮೀಟಿಂಗಿಗೆ ಬರೋಕ್ಕೆ 2 CM ಚೇಂಜ್ ಆದರು. ಬಟ್ ಐ ಆಮ್ ಸೋ ಹ್ಯಾಪಿ. ಬಟ್ ಇವಾಗಿನ ಗೌರ್ಮೆಂಟು ಅದನ್ನ ಮೂವ್ ಮಾಡಿ ಅದು ಇವತ್ತು 5,000 ಎಕರೆನ ಉಳಿಸಿದ್ರೆ ಅಂದ್ಬಿಟ್ಟು ಅಂತ ನಾನು ಇವಾಗ ಏನೋ ನಂಬಕ್ಕಂತಲ್ಲ ಪ್ರಯತ್ನ ಇತ್ತು. ನಾನು ನೋಡಲ್ಲ ಅದನ್ನೆಲ್ಲ ಮಾಡ್ಬಿಟ್ಟು ಸುಮ್ಮನೆ ಹೋಗ್ತಾ ಇರ್ತೀನಿ. ಬಟ್ ನನ್ನ ಫ್ರೆಂಡ್ಸ್ ರೀಸೆಂಟ್ ಆಗಿ ಹೇಳಿದ್ರು ಬೆಂಗಳೂರಲ್ಲಿ 10 ಎಕರೆ ಜಾಗ ಸಿಗ್ತಾ ಇಲ್ಲ, ನೀನ್ ನೋಡಿದ್ರೆ 5,000 ಎಕರೆ ಇಷ್ಟು ಈಸಿಯಾಗಿ ಬೆಂಗಳೂರಿಗೆ ಮಾಡ್ಕೊಟ್ಟು ಹೋಗ್ತಾ ಇದೆಯಾ ಅಂತೆಲ್ಲ ಹೇಳಿ ಅವರು ನಂಗೆ ತುಂಬಾ ಕ್ರ್ಯಾಕ್ ಮಾಡ್ತಾ ಇದ್ರು. ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಅದು ಹೋಗಿದೆ ಇವತ್ತು. ಬಟ್ ಐ ಆಮ್ ಸೋ ಹ್ಯಾಪಿ. ಫ್ಯೂಚರ್ ಜನರೇಷನ್ ಹೋರಾಟ ಮುಂದುವರೆದಿದೆ ಹಾಗಾದ್ರೆ. ಆಮೇಲೆ ಹುಬ್ಳಿ ಅಂಕೋಲ ರೈಲ್ವೆ ಏನಿತ್ತು ಅದನ್ನು 600 ಹೆಕ್ಟೇರ್ ಇದಕ್ಕಿಂತ 3 ಪಟ್ಟು ಜಾಸ್ತಿ ಏರಿಯಾ ಅದು ಆಕ್ಚುಲಿ. ಅದು ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರುತ್ತೆ ಗಂಧದ ಗುಡಿಯಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಕಾಳಿ ರಿವರ್ ಎಲ್ಲಿದೆಯೋ ಆ ಜಾಗ ಅದು ಆಕ್ಚುಲಿ. ಆ ಟೈಮಲ್ಲೇ ನನ್ಗೆ ಸ್ಟೇ ಸಿಕ್ಕಿದ್ದು. ಇಲ್ಲ ಅದು ಆಲ್ಟರ್ನೇಟಿವ್ ತಗೊಂಬನ್ನಿ ಅಂತ ಅದನ್ನು ಗೆದ್ದೆ ನಾನು ಆಕ್ಚುಲಿ. ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ಇದು ಸರ್ ಐ ಆಮ್ ನಾಟ್ ಅಗೇನ್ಸ್ಟ್ ದ ಡೆವಲಪ್ಮೆಂಟ್ ಆಕ್ಚುಲಿ. ಅಲ್ಲಿ ಕ್ಲಿಯರ್ ಆಗಿ ನಾವು ಅದನ್ನೇ ಕೇಳಿದ್ದು. ಅಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಗೆ ನ್ಯಾಷನಲ್ ವೈಲ್ಡ್ ಲೈಫ್ ಬೋರ್ಡ್ ಕಳಿಸಿದ್ರು. ಹೈಕೋರ್ಟ್ ಅಲ್ಲಿ ಅದೇ ಹೇಳಿದ್ದು. ಅವ್ರು ಕೇಳ್ತಾರೆ ಅನಿಮಲ್ಸ್ಗೆ ಡೆವಲಪ್ಮೆಂಟ್ಗೆ ಎಲ್ಲೂ ಇದಿಲ್ಲ ಅಂತ ಹೇಳಿ ಹೈಕೋರ್ಟ್ ಹೇಳಿ ನ್ಯಾಷನಲ್ ಅದು ಕೊಡಬಾರ್ದು ಅಂತ ಹೇಳಿ ಅವ್ರು ಏನಾಯ್ತು ಹೋಲ್ ಪ್ರಾಜೆಕ್ಟ್ ಇಲ್ಲ ಅಂತ ಆಗುತ್ತೆ. ಯಾಕಂದ್ರೆ 20 ವರ್ಷದಿಂದ ಬೇಡ ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ವೆಸ್ಟರ್ನ್ ಘಾಟ್ಗೆ ಇದು ಕುತ್ತಾಗ್ಬಿಡುತ್ತೆ ಅದು ಆಕ್ಚುಲಿ. ವಿ ಆರ್ ನಾಟ್ ಅಗೇನ್ಸ್ಟ್ ದ ರೈಲ್ವೆ ಲೈನ್ಸ್ ಆನ್ ಎವ್ರಿಥಿಂಗ್. ರೀಸೆಂಟ್ ಆಗಿ ನಾವು ಇದು ಏನು ನಿಮ್ಗೆ ಕೆ ರೈಡ್ಗೆ ನಾವು ಇದು ಸಬರ್ಬನ್ ರೈಲ್ಗೆ 40,000 ಮರ ಕಡಿಯೋದಕ್ಕೆ ಇದು ಕ್ಲಿಯರ್ ಆಗಿದೆ ಬೆಂಗಳೂರಲ್ಲಿ ಆಕ್ಚುಲಿ. ವಿ ಆರ್ ನಾಟ್ ಅಗೇನ್ಸ್ಟ್ ಇದು. ಯಾಕಂದ್ರೆ ಅದು 40 ವರ್ಷದಿಂದ ಡೆವಲಪ್ಮೆಂಟ್ ಯಾಕಂದ್ರೆ ಅದನ್ನ ಮಾಡಿದೀವಿ. ಅದು ಓನರ್ಶಿಪ್ ತಗೊಂಡು ಪ್ಲಾಂಟಿಂಗ್ ಮಾಡಿ ಅಂದ್ಬಿಟ್ಟು. ಬಟ್ ಕೆಲವು ಪ್ರಾಜೆಕ್ಟ್ ಆಗ್ಬಾರ್ದು ಅನ್ನೋದನ್ನ ಎಲ್ಲರೂ ಒಪ್ಕೊಳ್ಳುವಂತ ವಿಚಾರ. ಆಮೇಲೆ ಹೈಕೋರ್ಟ್ ಅಲ್ಲಿ ಆರ್ಡರ್ ಕಳಿಸಿದೆ. ಸೊ ಇನ್ ದಟ್ ವೇ ವಿ ಆರ್ ನಾಟ್ ಅಗೇನ್ಸ್ಟ್ ದ ಡೆವಲಪ್ಮೆಂಟ್. ನಂಗೆ ಕಾಡ್ಗೆ ಏನ್ ಬೇಕು. ಆಮೇಲೆ ನನ್ನ ಐಡೆಂಟಿಟಿ ವೆಸ್ಟರ್ನ್ ಘಾಟ್ಸ್ ನನ್ನ ಕನ್ನಡದ ಆಸ್ತಿ, ನನ್ನ ಜಾಗ, ಅದು ಇಡೀ ಜಗತ್ತಲ್ಲಿ ಆ ಥರದ್ದೊಂದು ಏನೋ ಸಸ್ಯ ಸಮೃದ್ಧವಾಗಿರೋ ಜಾಗ ಎಲ್ಲೂ ಇಲ್ಲ. ಅದಕ್ಕೆ ನಾನು ಹೋರಾಡ್ತೀನಿ. ಗಂಧದ ಗಡಿ ಅಂತ ಸುಮ್ಮನೆ ಕರೆಯೋದಿಲ್ಲ ನಮ್ಮ ಕರ್ನಾಟಕನ. ಸೊ ಐ ವಿಲ್ ಫೈಟ್ ಇಟ್ ಔಟ್ ಆಕ್ಚುಲಿ. ನನ್ನ ಐಡೆಂಟಿಟಿ ಅದು ಆಕ್ಚುಲಿ. ಆದ್ರಿಂದ ನಾನು ಅದನ್ನ ಏನೇ ಆದ್ರೂ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿ. ಬಹಳ ಮಜಾ. ಇನ್ನೊಂದು ಸಂಗತಿ ನಿಮ್ಮ ಬಗ್ಗೆ ಕೇಳಲ್ಪಟ್ಟಿದ್ದೆ. ಇನ್ಫ್ಯಾಕ್ಟ್ ಒಂದ್ ಕಾಲದಲ್ಲಿ ನಾನು ಬರೆದಿದ್ದೆ ಸಹ, ಈ ಗಿಡಗಳನ್ನ ಸಂಗೀತ ಹಾಡಿಸ್ತಿರಂತೆ, ಮ್ಯೂಸಿಕಲ್ಸ್ ಇದ್ರಂತೆ. ಇಲ್ಲ ಅದೇನು ಅಂದ್ರೆ ಇವಾಗ ಅದು ವೃಕ್ಷಧ್ವನಿ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಅದು ಪ್ರಮೋದ ದೇವಿ ಅವನ್ನೇ ಬಂದು ನಂಗೆ ಲಾಂಚ್ ಮೈಸೂರು ರಾಜಮಾತೆ. ನನಗದು ತುಂಬಾ ಕ್ಯೂರಿಯಾಸಿಟಿ ಇದೆ ಒಳಗಡೆ ಏನಾಗ್ತಾ ಇದೆ. ಬಹುಶಃ ಜಗದೀಶ್ ಚಂದ್ರ ಬೋಸ್ ಅವರು ಜೀವ ಇದೆ ಅಂತ ಕಂಡಿಡಿದ ಮೇಲೆ ನೀವು ಮೊದಲ ವ್ಯಕ್ತಿನ ಅಂತ ಗಿಡಗಳು ಸಂಗೀತ ಹಾಡ್ತವೆ. ತುಂಬಾ ಜನ ಬರ್ದ್ರು ಅದ್ರ ಬಗ್ಗೆ. ಇಲ್ಲ ಇಂಟರ್ನಲ್ಲಿ ಅದೇನಾಗ್ತಾ ಇದೆ, ಒಂದು ಮಷಿನ್ ತಂದಿದೀವಿ. ಇಂಟರ್ನಲ್ಲಿ ಏನಾಗ್ತಾ ಇದೆ ಅಂತ ಕೂಡ ಸ್ಟಡಿ ಮಾಡ್ತಾ ಇದ್ದೀನಿ ನಾನು. ಆಬ್ವಿಯಸ್ಲಿ ಲೈಕ್ ತುಂಬಾ ಜನ ಹೇಳಿದ್ರು ಆಕ್ಚುಲಿ. ಆಮೇಲೆ ಅವ್ರು ಜಗದೀಶ್ ಚಂದ್ರ ಬೋಸ್ ಆದ್ಮೇಲೆ ಸಂಬಡಿ ಈ ತರ ನ್ಯೂರೋ ಇದರಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತು. ಅದೇನೂ ಇಲ್ಲ ಆಕ್ಚುಲಿ. ಇವಾಗ ನೀವು ಏನು ಇದು ನಮ್ದು
ಇವಾಗ ಏನು ಒಳಗಡೆ ವೈಬ್ರೇಷನ್ಸ್ ಆಗ್ತಿದೆಯೋ ಅದನ್ನ ಪಿಕ್ ಮಾಡಿ ಅದಕ್ಕೊಂದು ಸೌಂಡ್ ನ ಟ್ಯೂನ್ ಮಾಡಿ ಆ ವೈಬ್ರೇಷನ್ಸ್ ಎಲ್ಲ ಅದಕ್ಕೆ ಅದು ಟ್ಯೂನ್ ಅಪ್ ಮಾಡಿ ಒಂದು ಇದು ಮಾಡೋದಕ್ಕೆ ಮಾಡ್ತಾ ಇದೀವಿ. ನಿಜವಾಗಿಯೂ ಗಿಡಗಳು ಸಂಗೀತ ಹಾಡ್ತಾವ? ಅದು ಏನು ಇವಾಗ ವುಡ್ ವೈಡ್ ವೆಬ್ ಅಂತ ಬಂದಿದೆ, ಎಲ್ಲ ಮರಗಳು ಕನೆಕ್ಟೆಡ್ ಇದೆ ಅಂತ ಹೇಳಿ ಬರ್ತಾ ಇದೆ. ಆಮೇಲೆ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಬರ್ತಾ ಇದೆ. ಕೇಳಿಸುತ್ತೆ ನಮ್ಗದು? ಕೇಳಿಸೋದಿಲ್ಲ ನಿಮ್ಗೆ. ಇವಾಗ ಒಂದು ಅವಯವ ಯೂನಿವರ್ಸಿಟಿ ಅಂತ ಒಂದು ಇದು ತುಂಬಾ ಒಂದು ಹೈ ಲೆವೆಲ್ ಇಂಟೆನ್ಸಿಟಿನ ರೆಕಾರ್ಡ್ ಮಾಡಿದೆ. ಮರಗಳು ಸ್ಟ್ರೆಸ್ ಅಲ್ಲಿ ಇದ್ದಾಗ ಸೌಂಡ್ ಮಾಡುತ್ತೆ ಅಂತ ಹೇಳಿದ್ರೆ ರೆಕಾರ್ಡ್ ಮಾಡಿದ್ದಾರೆ. ಸೊ ಇಟ್ಸ್ ಅನದರ್ ವೇ ಟು ಡಿಸೈಫರ್ ಇಟ್ ಆಕ್ಚುಲಿ. ಸರ್ ನಿಮ್ದು ಇವಾಗ ಅವರು ಹೆಸರು ಬರ್ತದೆ, ಅವು ಚೇರ್ ಮೇಲೆ ಒಬ್ರು ಕೂತ್ಕೊಂಡು ಒಂದು ಮಷೀನ್ ಹಾಕೊಂಡಿದ್ರು ಗೊತ್ತಾ ಗಂಟ್ಲಲ್ಲಿ. ಕರೆಕ್ಟ್. ಅವ್ರ ಮೈಂಡ್ ಅಲ್ಲಿ ಏನ್ ಥಿಂಕ್ ಮಾಡ್ತಾ ಇದ್ರು ಅದು ಡಿಸೈಫರ್ ಆಗಿ ಅದು ಭಾಷೆ ಪ್ರಕಾರ ಬರ್ತಾ ಇದ್ದು. ಸೊ ಅದೇ ತರ ಏನಾದ್ರು ಮಾಡ್ಬೋದಾ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ಮರಗಳಲ್ಲಿ ಏನೋ ಇಂಟರ್ನಲ್ಲಿ ಆಗ್ತಾ ಇದೆ. ಸೊ ಇಷ್ಟು ವರ್ಷ ಇದ್ರೂ ನಾವ್ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗ್ಲಿ ಮಾಡೋದಾಗ್ಲಿ ಮಾಡಿರ್ಲಿಲ್ಲ. ಆಲ್ ಓವರ್ ದ ವರ್ಲ್ಡ್ ಅದನ್ನ ನೀವು ಹೇಳಿದಂಗೆ ಜಗದೀಶ್ ಚಂದ್ರ ಬೋಸ್ ಪ್ರೈಮರಿ ಪರ್ಸೆಪ್ಷನ್ ಮೇಲೆ ತುಂಬಾ ಕನ್ಸೆಪ್ಷನಲೈಸು ಆಮೇಲೆ ಐಡಿಯಾಸು ಇಂಟರ್ನಲ್ ಏನಾಗ್ತಾ ಇದೆ ಅಂತ ಕ್ಯೂರಿಯಾಸಿಟಿ ಆಗ್ತಾ ಇದೆ. ಅದಕ್ಕೆ ಇವಾಗ ಸ್ಟೆಫಾನ್ ಮಿಂಕ್ಯೂಸ್ ಅಂತ ಯುರೋಪ್ ಇಂದ ಏನ್ ಹೇಳಿದ್ದಾರೆ, ಒಂದು 40 ದಿವಸದ ಮರಕ್ಕೆ ಗಿಡಕ್ಕೆ ಮೆಮೊರಿ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ಆಕ್ಚುಲಿ ಅದು ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ಹೇಳಿದ್ರೆ ಸ್ಟ್ರೆಸ್ ಆಗ್ತಾ ಇರೋದು ಕಾಲ್ ಕೊಡುತ್ತೆ ಅನ್ನೋದು ಆಗಿದೆ, ಲೋ ಇಂಟೆನ್ಸಿಟಿ. ಅಂದ್ರೆ ಗಿಡಗಳಿಗೂ ಮರಗಳಿಗೂ ಭಾವನೆಗಳಿವೆ, ಸ್ಟ್ರೆಸ್, ದುಃಖ, ಸಂತೋಷ, ಇದೆಲ್ಲ ಇವಾಗ ಪ್ರೂವ್ ಆಗ್ತಾ ಇದೆ. ಆಕ್ಚುಲಿ ಇನ್ನೊಂದು ಒನ್ ಆಫ್ ದ ಎಕ್ಸ್ಪೆರಿಮೆಂಟ್ ಇದೆ, ಅಲ್ಲಿ ಒಂದು ಮರಕ್ಕೆ ನೀವು ಬೈಯೋದು, ಇನ್ನೊಂದು ಮರಕ್ಕೆ ಬೈದಿರಾ ಇದ್ದು. ಹೌದು, ಒಂದು ಕತೆ ಹೇಳಿದ್ರು. ಇಲ್ಲ, ವಿಡಿಯೋನೇ ಇದೆ ಆಕ್ಚುಲಿ. ನೀವು ಒಂದು ಮರಕ್ಕೆ ಬೈತಾ ಇರಿ, ಇನ್ನೊಂದು ಸ್ಕೂಲಲ್ಲೂ ಮಾಡಿದ್ದಾರೆ ಇದು ಎಕ್ಸ್ಪೆರಿಮೆಂಟ್ ಅಲ್ಲಿ. ಒಂದ್ ಗಿಡಕ್ಕೆ ನೀವು ಇಟ್ಬಿಟ್ಟು ಬೈತಾ ಇರಿ, ಇನ್ನೊಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ನೀವು ಇದು ಮಾಡೋದು. ಫೇಮಸ್ ತಾರೆ ಜಮೀನ್ ಪರ್ ಅಮೀರ್ ಖಾನ್ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ಐಲ್ಯಾಂಡ್ ಅಲ್ಲಿ ಹೋದಾಗ ಅಲ್ಲಿ ಹೋಗಿ ಒಂದು ಇದನ್ನ ಮರ ಗಿಡಗಳೆಲ್ಲ ಇದ್ದಾಗ ಅದನ್ನ ಅವರು ಕಡಿಯೋದಿಲ್ಲ, ಅದ್ರ ಮುಂದೆ ನಿಂತ್ಕೊಂಡು ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಸತ್ತೋಗ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ದಟ್ ಇಸ್ ಟ್ರೂ ಆಕ್ಚುಲಿ. There is something which is happening. ಇವಾಗ ನಮಗೂ ನೋಡಿ ಪರಮಾಣುಗಳು, ಏರೋಪ್ಲೈನ್ಸ್, ದ ಮೊಬೈಲ್ಸ್, ಆಲ್ ದಿಸ್ ವಾಸ್ 100 years nobody would have thought. ಸೊ ಅಲ್ಲಿ ಏನೋ ಇದೆ, ಅದು ಗ್ರೋತ್ ಆಗಕ್ಕೆ. ಇವತ್ತವರೆಗೂ ಯಾರಾದ್ರೂ ನಮ್ಗೆ ಗೊತ್ತಿದ್ಯಾ ಸ್ಟೊಮ್ಯಾಟೊ ಹೆಂಗ್ ಓಪನ್ ಆಗುತ್ತೆ, ಹೆಂಗ್ ಹೋಗುತ್ತೆ, ಗಾಳಿ ಹೋಗುತ್ತೆ, ಹಣ್ಣು ಹೆಂಗ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ? ಹೊರಗಡೆ ನೀವು ಗ್ರಾಸ್ ಆಗಿ ಹೇಳ್ತಾರೆ ಇದು ಹಣ್ಣು ಬರುತ್ತೆ, ಇದು ಕಾಯಿ ಬರುತ್ತೆ, ಇಲ್ಲಿ ಬರುತ್ತೆ ಅನ್ಬಿಟ್ಟು. ಹ್ಯಾವ್ ಯು ಸೀನ್ ಇಟ್ ವೈ ಇಟ್ ಗಿವ್ಸ್ ಸಚ್ ಹೌ ದ ಸ್ವೀಟ್ನೆಸ್ ಕಮ್ಸ್? ಇಟ್ಸ್ ಅ ಸಾಯಿಲ್ ಅಲ್ವಾ? ಸಾಯಿಲ್ ಇಂದ ಹೆಂಗ್ ಸ್ವೀಟ್ನೆಸ್ ಇಲ್ಲ, ಬಟ್ ಅದ್ ಹೆಂಗ್ ತರುತ್ತೆ? ಒಂದ್ ಇಷ್ಟಿರೋ ಒಂದು ರಾಗಿ ಕಾಳಲ್ಲಿ ಅಷ್ಟು ದೊಡ್ಡ ಮರ ಹೆಂಗಿದೆ, ಇದನ್ನ ಯಾರು ಡಿಸೈಫರ್ ಮಾಡಿಲ್ಲ. ಆಮೇಲೆ ನೀವು ಇವತ್ತು ಮೂನ್ಗೆ ಹೋಗಿರ್ಬೋದು, ಮಾರ್ಚ್ಗೆ ಹೋಗಿರ್ಬೋದು, ಇವತ್ತು ಬಡತನ ಇದೆ, ಇವತ್ತು ನೀವು ಬೆಳೆ ಬೆಳೆದಿಲ್ಲ ಅಂದ್ರೆ so plants are required. There is no way without a plant human existence, civilization exist ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಈ ಕಾನ್ವರ್ಸೇಷನ್ ಅನ್ನ ರೆಕಾರ್ಡ್ ಮಾಡುವ ಹಂತ ಯಾವ ಹಂತದಲ್ಲಿದೆ ಸರ್? ಇವಾಗ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಹೇಳಕ್ಕಾಗಲ್ಲ, ಬಟ್ ವಿ ಆರ್ ರಿಯಲಿ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಡಿಸ್ಕ್ಲೋಸ್ ಅಂತೂ ಮಾಡಕ್ಕಾಗಲ್ಲ, ಬಿಕಾಸ್ ಇಟ್ಸ್ ಗೋಯಿಂಗ್ ಆನ್ 6 years ಇಂದ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ವಿ ಹೋಪ್ ಸಮಥಿಂಗ್ ಕಮ್ಸ್ ಔಟ್. ಆಕ್ಚುಲಿ ಹೂ ನೋಸ್, ಲೈಕ್ ಟುಮಾರೋ ಮರ ನಿಮ್ಗೆ ಕೇಳಬಹುದು, ನನ್ ನೀರಾಗೋಗಿದೆ, ನೀರ್ ಕಳ್ಸ ಅಂತ ಹೇಳ್ಬೋದು, ಮೆಸೇಜ್ ಕಳಿಸಬಹುದು. ಅಂದ್ರೆ ಮಾತಾಡಿಸೋ ಲೆವೆಲ್ ಬರ್ಬೋದು, ಹೇಳಕ್ಕಾಗಲ್ಲ. ಸೊ ವಿ ಡೋಂಟ್, ಎಲ್ಲರಿಗೂ ಅದ್ರ ಭಾಷೆ ಅರ್ಥ ಆಗಲ್ಲ. ಅಲ್ಲ, ಇಲ್ಲ, ನೀವು ನಾಳೆ ಹೇಳ್ಬೋದು ಮರ ನಾಳೆ ಯಾವ್ದೋ ಕ್ಲೈಮೇಟ್ ಕ್ರೈಸಿಸ್ ಆಗ್ತಾ ಇದೆ ಅಂತ ಹೇಳಿ, ಅದನ್ನ ನಿಮ್ಗೆ ತಿಳಿಸ್ಕೊಡ್ಬೋದು. ಇಲ್ಲ pH ಲೆವೆಲ್ ಹಿಂಗ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲ ಈ ವರ್ಷ ಹಣ್ಣು ಕಮ್ಮಿ ಬರುತ್ತೆ ಅನ್ನೋದನ್ನ ಡಿಸೈಫರ್ ಮಾಡ್ಬೋದು. ಇದನ್ನೆಲ್ಲ ಮರ ಹೇಳ್ಬೋದು, ಯಾಕಂದ್ರೆ ನಡೀತಾ ಇದೆ ಅಲ್ಲ. ಅದನ್ನ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಏನೋ ಮಾಡ್ಬೋದು. ಸೊ ವಿ ಆರ್ ವರ್ಕಿಂಗ್ on every front actually, but I'm so happy. ಗೊತ್ತಿಲ್ಲ, ಯುರೋಪ್ ಅಲ್ಲಿ ಟ್ರೈ ಮಾಡ್ತಾರೆ, ಇಂಡಿಯಾದಿಂದ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಕನ್ಸೆಪ್ಷನಲೈಸ್ ಅಂತೂ ಆಗಿದೆ, ಏನೋ ಒಂದು ವಿಚಾರ ಮಾಡಿದೀವಿ. ವಿ ಆರ್ ವರ್ಕಿಂಗ್ ಆಕ್ಚುಲಿ. ಸೌಂಡ್ ಇಸ್ ಒನ್ಲಿ ಲೈಕ್ ಜಸ್ಟ್ ಟು ಕೀಪ್ ಯು ಹುಕ್ ಅಂಡ್ ಜಸ್ಟ್ ಟು ಕೀಪ್ ಯು ಗ್ರಾಸ್ ಲೆವೆಲ್ ಅಲ್ಲಿ ನಿಮ್ ಎಂಗೇಜಿಂಗ್ ಆಗಿ ಒಂದು ವಿಚಾರ ಇದೆ ಅಂತ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇವತ್ತು ಬೆಂಗಳೂರು ಇಡೀ ಇಂಡಿಯಾದಲ್ಲಿ ಫೇಕ್ ನ್ಯೂಸಸ್ ಇದು ಬೇಡದೆಲ್ಲ ಬರ್ತಾ ಇರುತ್ತೆ, ಮಿಕ್ಸಪ್ ಆಗ್ಬಾರ್ದು ಅಂತ ಹೇಳಿ ಅದನ್ನ ಎಕ್ಸಾಜರೇಷನ್ ಅಂತ ಹೇಳಿ ಮಾಡೋದನ್ನ ಮಾಡಿದೆ ನಾವು. ಆಕ್ಚುಲಿ ರೀಸೆಂಟ್ ಆಗಿ ಅದ್ರದ್ದು ಏನು ಇದನ್ನ ಬಂದ್ಬಿಟ್ಟು ನಮ್ಮ ಗಾಜನೂರಲ್ಲಿ ರಾಜ್ಕುಮಾರ್ ಸರ್ದು, ನಮ್ಮ ವಿನಯ್ ರಾಜ್ಕುಮಾರ್ ಸರ್ ನನಗೆ ಪರ್ಮಿಷನ್ ಕೊಟ್ಟು ಆ ಮರದ್ದು ನಾವು ತೆಗೆದ್ವಿ. ಆಕ್ಚುಲಿ ಆಲದ ಮರದಲ್ಲಿ ನಾವು ಮಾಡಿ ಅದು ಡಾಕ್ಯುಮೆಂಟ್ರಿ ಇದೆ, ಅವ್ರ ಬರ್ತ್ಡೇಗೆ ರಿಲೀಸ್ ಮಾಡಿದ್ವಿ. ಜಸ್ಟ್ ಆ ಮರನ ರಿಮೆಂಬರೆನ್ಸ್ಗೋಸ್ಕರ ಅದು ಒಂದು ಎಕ್ಸ್ಪ್ರೆಷನ್ ಆಗಿ, ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ ಅಲ್ಲಿ ಅದನ್ನ ರಿಲೀಸ್ ಮಾಡಿದ್ವಿ. ಸೊ ಇದೆ ಸೈಂಟಿಫಿಕ್ ಆಗಿದೆ, ಬಟ್ ವಿ ಆರ್ ಟ್ರೈಂಗ್ ಟು ಆ ಮರದ ಭಾವನೆಗಳನ್ನ ನೀವು ರೆಕಾರ್ಡ್ ಮಾಡಿ. ಭಾವನೆಗಳಂತ ಹೇಳಕ್ಕಾಗಲ್ಲ, ಅಲ್ಲಿ ಇಂಟರ್ನಲ್ಲಿ ಏನೋ ಆಗ್ತಾ ಇದೆ, ದಟ್ ವಿ ಆರ್ ಟ್ರೈಂಗ್ ಟು ಡಿಸೈಫರ್ ಇಟ್ ಆಕ್ಚುಲಿ. ಸೊ ಬಟ್ ಲಿಂಗ್ವಿಸ್ಟ್ ಇವರೆಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡಿದ ಥಾಟ್ ಪ್ರೊಸೆಸ್ನೆ. ಭಾಷೆ ಇದು ಯಾರು ಬರೀತಾರೆ, ಲಿಪಿ ಬರೆಯೋರು ಇವರೆಲ್ಲ ಅವ್ರ
ಆಮೇಲೆ ಡಿಸೈನರ್ಸು ಐಸು ಎಲ್ಲಾನು ಇವಾಗ ಇಂಪ್ಲಿಕೇಶನ್ ಮಾಡ್ತಾ ಇದೀವಿ. ಸೊ ದೇರ್ ಮೈಟ್ ಸಮಥಿಂಗ್ ಕಮ್ ಔಟ್ ಇನ್ ದ ಫ್ಯೂಚರ್ ಫ್ರಮ್ ಇಂಡಿಯಾ ಅಂಡ್ ಐಲ್ ಬಿ ಸೋ ಹ್ಯಾಪಿ ಲೈಕ್ ದ ಜಗದೀಶ್ ಚಂದ್ರ ಬೋಸ್ ಇಸ್ ದ ಪರ್ಸನ್ ಇಡೀ ಜಗತ್ತಿಗೆ ಮರ ಪ್ರಾಣಿ ಇದಕ್ಕೆ ಮರಗಳ ಜೀವ ಇದೆ, ಸಸ್ಯಗಳಿಗೆ ಜೀವ ಇದೆ. ಸೊ ಐ ಇಫ್ ಅವ್ರದ್ದು ಲ್ಯಾಂಗ್ವೇಜ್ ನಾವು ತಿಳ್ಕೊಂಡ್ರೆ ಐ ಥಿಂಕ್ ದಿಸ್ ವಿಲ್ ಬಿ ದ ಸೇಫೆಸ್ಟ್ ವರ್ಡ್ ಆಕ್ಚುಲಿ. ಈ ಯೂತ್ಸಿಗೆ, ಈಗಿನ ಜನರೇಷನ್ಗೆ ಯೂತ್ಸಿಗೆ ಮರಗಳ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯೂತ್ಸ್ ಏನು ಅನ್ಕೊಂಡಿದ್ದಾರೆ, ಐಫೋನು, ಕಾರು, ಮನೆ ಇದೆಲ್ಲ ಲಕ್ಸುರಿ ಅನ್ಕೊಂಡಿದ್ದಾರೆ. ನೀವು ಅದನ್ನೆಲ್ಲ ಮಾಡ್ಕೊಳ್ಳಿ, ಯಾರು ನಿಮ್ಮನ್ನ ಐಫೋನ್ ತೊಗೊಬೇಡಿ, ಮನೆ ಮಾಡಬೇಡಿ, ಕಾರ್ ತೊಗೊಬೇಡಿ ಅಂತ ಹೇಳ್ತಲ್ಲ. ಇದ್ರ ಮಧ್ಯೆ ನೀವು ಒಂದು 10 ಮರನೂ ನಿಮ್ಮ ಸ್ವಂತ ಮಾಡ್ಕೊಳ್ಳಿ ಆ್ಯಕ್ಚುಲಿ. ಯಾಕಂದರೆ ಯಾರೋ ನೆಟ್ಟಿರೋ ಮರದ ಕೆಳಗಡೆ ಇವತ್ತು ನಾವು ಗಾಳಿ ಕುಡಿದು ಅದನ್ನು ಎಂಜಾಯ್ ಮಾಡಿ ನಾವಿರೋದು. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಮಾಡೋ ಏನಾದರೂ ಒಳ್ಳೇದು ಮಾಡಬೇಕು, ಇದು ಮಾಡೋದು ಅಂದರೆ ನಿಮ್ಮ ಐಫೋನ್ ಜೊತೆ, ಕಾರ್ ಜೊತೆ, ಮನೆಗಳ ಜೊತೆ ನಿಮ್ದು 10 ಮರ ಇಟ್ಕೊಳ್ಳಿ. ದಟ್ ಈಸ್ ದ ಗ್ರೇಟೆಸ್ಟ್ ಗುಡ್ ಯು ವಿಲ್ ಗೋನ್ ಟು ಡೂ ಇಟ್ ಆ್ಯಕ್ಚುಲಿ. ಅಂಡ್ ದಟ್ ಈಸ್ ದ ಗ್ರೇಟೆಸ್ಟ್ ಗುಡ್ ಯು ವಿಲ್ ಗೋನ್ ಟು ಪಾಸ್ ಇಟ್ ಅದ ನೆಕ್ಸ್ಟ್ ಜನರೇಷನ್ ಆ್ಯಕ್ಚುಲಿ. ಅಂಡ್ ದಟ್ ಈಸ್ ವಾಟ್ ಯು ಟು ಡೂ ಇಟ್ ಆ್ಯಕ್ಚುಲಿ. ಅಂಡ್ ಡೋಂಟ್ ಥಿಂಕ್ ಇಟ್ಸ್ ಈಸಿ ಟು ಗ್ರೋ. ನೀವು ಗಿಡ ಮರ ಬೆಳೆಸೋದು ಅಷ್ಟು ಈಸಿ ಅನ್ಕೊಂಬಿಡಿ, 10 ಮರದಾನೆ ಬೆಳೆಸ್ಬಿಡ್ತೀರಿ ಅಂದ್ಬಿಟ್ಟು ಟ್ರೈ ಮಾಡಿ ನೋಡಿ. ಇನ್ನು 10 ವರ್ಷ ಆದಮೇಲೆ ನೀವು ಬೆಳೆಸಿದ್ರೆ ನಾನು ಎಲ್ಲಾದರೂ ನೋಡಿದ್ರೆ ಹಾಯ್ ಅನ್ನಿ, ಇಲ್ಲಾಂದ್ರೆ ನೀವೇನು ಮಾಡಿದ್ರಿ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಸಿಟಿಲಿ ಇದ್ದೀನಿ, ನನಗೆ ಸ್ವಂತ ಜಾಗ ಇಲ್ಲ, ನಾನೇನು ಕಾಂಟ್ರಿಬ್ಯೂಟ್ ಮಾಡ್ಬೋದು? ಇವಾಗ ನೋಡಿ ಸರ್, ಸಿಟಿ ನೀವು ಹೇಳೋದಂಗೆ ಕರೆಕ್ಟ್. ಇವಾಗ ಯಾರಾದರೂ ನಾವು ಇವಾಗ ಜಾಗ ನೋಡಿರ್ತೀವಿ ಬೇರೆ ಕಡೆ, ವಾಲಂಟಿಯರಿಂಗ್ ಮಾಡಿ ಬೇರೆ ಊರುಗಳಿಗೆ ಹೋಗಿ ಐಡೆಂಟಿಫಿಕೇಶನ್ ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಜಾಯಿನ್ ಮಾಡಿ, ಅವರು ಕರೀತಾರೆ ಎಲ್ಲೆಲ್ಲೋ. ಸೊ ಆ ಥರದ್ದು ಇದು ಮಾಡಿ, ಇಲ್ಲದೇ ಇರೋ ಜಾಗದಲ್ಲಿ ಬೇಕಾಗಿಲ್ಲ, ಎಲ್ಲಿ ಜಾಗ ಇದೆಯೋ ಅದ್ರಲ್ಲಿ ಬೆಳೆಸೋವಂಥದ್ದು, ಉಳಿಸೋವಂಥ ಕೆಲಸ ಆಗಲಿ. ಆಮೇಲೆ ಇಡೀ ಇಂಡಿಯಾದಲ್ಲಿ ಇವತ್ತು 24% ಇರೋದು. ವಿ ಹ್ಯಾವ್ ಮೋರ್ ಟು ಅಚೀವ್ ಇಟ್ ಆ್ಯಕ್ಚುಲಿ. ತುಂಬ ಎಷ್ಟು ಪರ್ಸೆಂಟೇಜ್? 24%. 24% ಆಫ್ ದಿ ಲ್ಯಾಂಡ್ ಅಲ್ಲಿ ಮಾತ್ರ ಅರಣ್ಯ ಹೌದು. ನಾವು 33% ಇರಬೇಕು. ಸೊ ವಿ ಹ್ಯಾವ್ ಸೋ ಮಚ್ ಟು ಡೂ ಇಟ್ ಆಕ್ಚುಲಿ. 50% ಆದ್ರೆ ಇನ್ನೂ ಒಳ್ಳೇದು. ಸೊ ದರ್ ಇಸ್ ಲಾಟ್ ಆಫ್ ಪ್ಲೇಸ್ ಟು ಪ್ಲಾಂಟ್ ಅಂಡ್ ಡೂ ಇಟ್. ಸೊ ನಾನು ಹೇಳಿದ 10, ಇಫ್ ಯು ಮೇಕ್ ಇಟ್ 100 ಅಂಡ್ ಯುವರ್ ಓನ್ ಫಾರೆಸ್ಟ್, ದಟ್ ಇಸ್ ಅ ಗ್ರೇಟ್ ಆಕ್ಷನ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕೊನೆಯ ಕ್ವಶನ್ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅಂತವನು ಆಸಕ್ತರಿದ್ದೀನಿ, ನಾನು ಟ್ರೀಟ್ಮೆಂಟ್ ಬಗ್ಗೆ ಕಲಿಬೇಕು ಅಥವಾ ನಾನು ಜಾಯಿನ್ ಆಗಬೇಕು ಅಂಥವರಿಗೆ ನೀವು ಕಲಿಸ್ಕೊಡ್ಬೋದಾ, ಟ್ರೈನ್ ಮಾಡ್ಬೋದಾ, ಅಥವಾ ನಾನು ಜಾಯಿನ್ ಆಗ್ಬೋದಾ, ಹೇಗೆ ಇದು? ಇಲ್ಲ, ಆ್ಯಕ್ಚುಲಿ ನಂದು ಫೇಸ್ಬುಕ್ಕು, ನಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕಲಿತಾ ಇರ್ತೀನಿ. ಏನಾದರೂ ಟ್ರೀಟ್ ಮಾಡೋಕ್ಕೆ ಹೋದ್ರೆ ಏನು ಮಾಡಬೇಕು ಅದಂತೆಲ್ಲ. ಆ್ಯಕ್ಚುಲಿ ಖಂಡಿತ ಫ್ಯೂಚರಲ್ಲಿ ಅದು ಕಂಪ್ಲೀಟ್ ಕೋರ್ಸ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಮ್ಯಾನ್ಯುಯಲ್ ಟ್ರೀ ಮ್ಯಾನ್ಯುಯಲ್ಲು BBMP ಇಂದ ಮಾಡಿಸ್ತಾ ಇದ್ದೀವಿ ಆ್ಯಕ್ಚುಲಿ. ಮೋರ್ ಆ್ಯಂಡ್ ಮೋರ್ ವಿ ವಿಲ್ ಗೋಯಿಂಗ್ ಟು ಕಮಿಟ್ ಆ್ಯಕ್ಚುಲಿ. ಬಟ್ ಅದು ನೀವು ಏನಂದರೆ ಅದು ಫ್ಯೂಚರಲ್ಲಿ ಸ್ವಲ್ಪ ಕಾಯಬೇಕು. ಯಾಕಂದರೆ ನಾನು ಯಾವುದೋ ಒಂದು ಬುಕ್ಕಿಂದ ತೆಗೆದು ಫಾರಿನ್ ಹೇಳೋಕ್ಕಾಗಲ್ಲ. ಇಲ್ಲಿಂದು ಡಾಕ್ಯುಮೆಂಟೇಶನ್, ಇಲ್ಲಿಂದ ರೋಗ ಇದು ಏನಾದ್ರು ಒಂದು ಕಡೆ ತರ್ತಾ ಇದ್ದೀನಿ ಬೆಂಗಳೂರು ಮಟ್ಟಕ್ಕೆ ಅಥವಾ ಇಂಡಿಯಾ ಮಟ್ಟಕ್ಕೆ. ಅದು ಸಿಲೆಬಸ್ ರೆಡಿ ಆಗ್ತಾ ಆ ಥರ ಮಾಡ್ತಾ ಇದ್ದೀವಿ. ಮೇಜರ್ ಏನಿದೆಯೋ ಅದು ಗೊತ್ತಾಗತ್ತೆ ನಿಮ್ಗೆ ಆ್ಯಕ್ಚುಲಿ. ಸೊ ನನಗೊಂದು ಆಪರ್ಚುನಿಟಿ ಇದೆ, ಟ್ರೀ ಹೆಲ್ತು ಇದ್ರದ್ದೆಲ್ಲ ಒಂದು ಕಡೆ ತಂದು ಅರ್ಬನ್ ಸ್ಪೇಸಸ್ ಕನೆಕ್ಟ್ ಮಾಡೋದಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ಕಿದೆ. ಅದು ಬೆಸ್ಟಾಗಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಬಟ್ ಅಜೀಂ ಪ್ರೇಮ್ಜಿನ ಒಂದು ಸಣ್ಣ ಬುಕ್ ಮಾಡಿದ್ದೀವಿ. ಇದಲ್ಲದೆ ನಾನು BPAC ಇಂದ ಒಂದು ಸಣ್ಣದಾಗಿ ಬುಕ್ ಮಾಡಿದ್ದೀವಿ. ಸೊ ಆಲ್ವೇಸ್ ಲೈಕ್ ದಟ್ ಯು ಕ್ಯಾನ್ ರೆಫರ್ ಇಟ್ ಆ್ಯಕ್ಚುಲಿ. ನನ್ನ ವೆಬ್ಸೈಟಲ್ಲಿ ಬಂದು ಅಥವಾ ನೀವು ಇದರಲ್ಲಿ ಕೇಳಿದ್ರೆ ಅದು ನಿಮಗೆ ಡಿಜಿಟಲ್ ಫಾರ್ಮ್ಯಾಟಲ್ಲೇ ಸಿಗಾಕುತ್ತೆ. ಅದನ್ನು ಓದ್ಕೊಂಡ್ರೆ ನಿಮಗೆ ತುಂಬ ಇನಿಷಿಯೇಷನ್ಗೆ ತುಂಬ ಈಸಿ ಆಗುತ್ತೆ. ನನ್ನ ಮಕ್ಕಳಿಗೆ ಇವ್ರಿಗೆಲ್ಲ ಅದನ್ನೆಲ್ಲ ಕಳಿಸ್ಕೊಡ್ತೀನಿ. ಅವ್ರು ಓದ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಅಯ್ಯೋ ಹೌದಲ್ಲ, ಎಷ್ಟು ಚೆನ್ನಾಗಿದೆ ಮರಗಳ ಬಗ್ಗೆ, ಇಷ್ಟೆಲ್ಲ ಇದೆಯಲ್ಲ ಅಂದ್ಬಿಟ್ಟು. ಸೊ ವರ್ಕಿಂಗ್ ಆನ್ ಎವ್ರಿ ಫ್ರಂಟ್ ಆ್ಯಕ್ಚುಲಿ. ಬಿಕಾಸ್ ಆ ಬೇಸಿಕ್ಕಿಂದ ಬಂದರೆ ಅದು ಚೆನ್ನಾಗಿರೋದು ಆ್ಯಕ್ಚುಲಿ. ಸೆಂಟ್ರಲ್ ಎಲ್ಲೋ ಬಂದರೆ, ಯಾಕಂದರೆ ಪ್ರತಿಯೊಂದು ಮರ ಅಬ್ಸರ್ವೇಷನ್ಸು ತುಂಬ ಟೈಮ್ ತೊಗೊಳುತ್ತೆ. ಇಟ್ಸ್ ನಾಟ್ ಅ ಈಸಿ ಫೀಲ್ಡ್ ಆ್ಯಕ್ಚುಲಿ. ಸೊ ದಟ್ ಇಸ್ ದ ಥಿಂಗ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅದ್ಭುತವಾದ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಬಹುಶಃ 3 ರಾತ್ರಿ 3 ಹಗಲು ಮಾತಾಡ್ಬೋದು. ಸಾಕಷ್ಟಿದೆ, ಇನ್ನೊಮ್ಮೆ ಮತ್ತೆ ಮಾತಾಡೋಣ. ಹಸಿರುವಾಸಿಗೆ ಬಹಳ ಅಮೂಲ್ಯವಾದಂಥ ಮಾಹಿತಿಯನ್ನು ನೀಡಿದಂಥ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ಸ್.